ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಡಿ ಪ್ರಿ ಡಿಶ್ ಆಗಲಿ, ಏರ್ಟೆಲ್ ಆಗಲಿ, ಟಾಟಾ ಸ್ಕೈ ಆಗಲಿ ಮತ್ತು ವಿಡಿಯೋಕಾನ್ ಆಗಲಿ ಇವಕ್ಕೆ ಯಾವುದು ಎಲ್ಲೆಲ್ಲಿ ಬೇಕು ಸರ ಬೆಸ್ಟ ಮತ್ತು ಅಗ್ದಿ ಹೆಚ್ಚು ಸಿಗ್ನಲ್ ಕ್ವಾಲಿಟಿ ಬರೋದು ಎಲ್ಲೆಲ್ಲಿ ಯಾವ್ದು ಅದ್ರ ಬಗ್ಗೆ ಎಲ್ಲ ಹೇಳ್ತಾನೆ. ಮತ್ತು ಪ್ರೈಸ್ ಇದ್ರದ್ದು ಸೇಮ್ ಇರೋಲ್ಲ, ಒಂದೊಂದು ತಿಂಗಳು ಹೆಚ್ಚಿರ್ತಾವೆ, ಒಂದೊಂದು ತಿಂಗಳು ಕಮ್ಮಿ ಇರ್ತಾವೆ. ಅದಕ್ಕೆ ಕಾರಣಕ್ಕಾಗಿ ಪ್ರೈಸ ಒಂದೇ ರೇಟಾಗಿ ಇರೋಂಗಿಲ್ಲ, ಅದಕ್ಕೆ ಪ್ರೈಸ್ ಹಿಡಿಯೋಂಗಿಲ್ಲ. ಬರೀ ಯಾವ ಚಲೋ ಅದಾವ ಏನೇನ ಅಂತ ನೋಡೋಣ. ಇದು ಎಲ್ಲೆಲ್ಲಿ ಭೀ ನೋಡಕ್ರಿ. ಇದು ಫಸ್ಟ್ನೇದ ಈಗ ಕಂಪ್ನಿದು ಬಂದಿದ ವಿಡಿಯೋಕಾನ್ದು ಐತದ. ಇದು ನೋಡ್ತಿರ್ಬೋದು, ಒಂದು ಕೈಲೇ ವಿಡಿಯೋ ಮಾಡೋದು, ಒಂದು ಕೈಲೇ ಕ್ಯಾಮ್ರಾ ಹಿಡಿದಾಗಿರ್ತಿ. ಅದ ಕಾರಣಕ್ಕಾಗಿ ಒಂದು ಸ್ವಲ್ಪ ಎಲ್ಲ ಪ್ರಾಡಕ್ಟ್ಗಳನ್ನ ಸ್ವಲ್ಪ ತೋರಿಸೋದು ಲೇಟ್ ಆಕೈತಿ. ಅದ ಕಾರಣಕ್ಕೆ ದಯವಿಟ್ಟು ಕ್ಷಮಿಸಿ. ಮತ್ತು ಇವು ಸ್ವಲ್ಪ ಟ್ಯಾಕೋರಿ ಇದು ನೋಡ್ಬೋದು, ಲೋಗೋ ಅದು ಎಲ್ಲ ಐತಿ ವಿಡಿಯೋಕಾನ್ದ. ಮತ್ತು ಡಿಶ್ದ ಎರಡು ಮರ್ಜ್ ಆಗಿದೈತಿ. ಇದು ಲೋಕಲ್ ಐತಿ, ಪ್ರಿ ಡಿಶ್ ಐತಿ. ಇದು ಚಲೋ ಐತಿ, ಹಿಂಗೇನು ಹೆಸರಿಡಂಗಿಲ್ಲ. ವಿಡಿಯೋಕಾನ್ಗಿಂತ ಸ್ವಲ್ಪ ಅಷ್ಟು ಲೋ ಕಾಸ್ಟ್ದಾಗ ಬರ್ತೈತಿ. ಮತ್ತು ಸ್ವಲ್ಪ ಸಿಗ್ನಲ್ ವೀಕ್ ಬರ್ತೈತಿ, ಅಷ್ಟೇನು ಭಾಳ ವೀಕ್ ಇರಲ್ಲ. ಟಿವಿ ಅದು ಹತ್ತವ, ಹಂಗೇನದು ಹೆಸರು ಹಿಡಿದು ಏನು ಇಡೋಕ್ಕಾಗಲ್ಲ. ಬೆಸ್ಟ್ ಐತಿ. ಇದು ಮಳೆಗಾಲದಾಗ ಅದು ಒಂದು ಸ್ವಲ್ಪ ತೊಂದರೆ ಆಕೈತಿ. ಇದೇನು ನೋಡ್ತಿರ್ಬೋದು, ಇಲ್ಲಿ ಒಂದು ಸ್ವಲ್ಪ ಜಂಗ್ ಹಿಡ್ದಂಗೆ ಆಕೈತಿ ಮತ್ತು ಡಿಸ್ಕನೆಕ್ಟ್ ಆದಂಗೆ ಆಕೈತಿ. ಸ್ವಲ್ಪ ನೋಡಿಶಿಂದ ಮತ್ತು ಅಲ್ಲೇ ಒಂದು ಸ್ವಲ್ಪ ತಿರುಗಿದ್ರೆ ಮತ್ತು ಚಾಲು ಆಕೈತಿ. ಹಂಗೇನೇನು ಕಿರಿಕಿರಿ ಬರೋಲ್ಲ. ನಾವು ಯೂಸ್ ಮಾಡೀನಿ, ಆಲ್ಮೋಸ್ಟ್ ಎಲ್ಲ ಕಡೆ ಹಾಕೀನಿ. ಟೆಕ್ನಿಷಿಯನ್ ಅದನ್ನ ಮತ್ತು ಎಲ್ಲ ಕಡೆ ಚೆಕ್ ಮಾಡೀನಿ. ಹಂಗದು ಏನು ಕಿರಿಕಿರೋದು ಬಂದಿಲ್ಲ, ಚಲೋ ಐತಿ. ವಾಟರ್ ಪ್ರೂಫ್ ಐತಿ ಅದು. ಮತ್ತು ಇದು ಟಾಟಾ ಸ್ಕೈ ಐತಿ, ಟಾಟಾ ಪ್ಲೇದ ಹೊಸದ ಕಂಪ್ನಿದ ಐತಿ. ಇದು ಸಿಗ್ನಲ್ ಕ್ವಾಲಿಟಿ ಚಲೋ ಬರ್ತೈತಿ, ಹೆಚ್ಚು ಬರ್ತೈತಿ. ಇದು ಡಿಶ್ಗಿಂತ ಸ್ವಲ್ಪ ಬೆಟ್ರ್ ಅನ್ಬೋದು. ಇದು ಸೇಮ್ ಆದರೆ ಕ್ವಾಲಿಟಿ ಅದು ಚಲೋ ಬರ್ತೈತಿ, ಹಂಗೇನದು ಹೆಸರೋದು ಏನು ಇಡಂಗಿಲ್ಲ. ಇದಕ್ಕೂ ಇದು ನೋಡ್ತಿರ್ಬೋದು. ಮತ್ತು ಇದು ಏನೈತಿ, ಒಂದು ಛತ್ರಿಗೆ ಮ್ಯಾಗ ಎರಡು ಟಿ ವಿ ಅದು, ಎರಡು ಸೆಟರ್ ಬಾಕ್ಸ್ ಅದು ನಡೆಯಂಗೈತಿ. ಟೆರಸ್ ಮ್ಯಾಗ ಸ್ವಲ್ಪ ಜಾಗ ಇರ್ತಾವೆ. ಮತ್ತು ಮನ್ಯಾಗ ಎರಡು ಟಿ ವಿ ಅದು ಹಚ್ಚೋರು ಇರ್ತಾರೆ, ಎರಡು ಸೆಟರ್ ಬಾಕ್ಸ್ ಅದು ಹಾಕಿ ಅವ್ರಿಗೆ ಅನುಕೂಲ ಆಕೈತಿ. ಮತ್ತು ಒಂದೇ ಛತ್ರಿಗೆ ಮ್ಯಾಗ ಎರಡು ಸೆಟರ್ ಬಾಕ್ಸ್ ಅದು ನಡೀತಾವೆ. ಇದು ಎಲ್ಲೆಲ್ಲೂ ಮ್ಯಾಗ. ಮತ್ತು ಸಿಗ್ನಲ್ ಕ್ವಾಲಿಟಿ ಫುಲ್ ಬೆಟ್ರ್ ಐತಿ. ಮತ್ತು 400 ಸಿಗ್ತಾವೆ, ಅದರ ಸ್ಟಾಕ್ ಇಲ್ಲ. ನಂತಕ್ಕೆ 400 ಬತ್ತಂದ್ರೆ ವಿಡಿಯೋ ಮಾಡಿಸಿಂದು ಬಿಟ್ಟಿರ್ತಾನೆ. ಮತ್ತು ಇವೆಲ್ಲ ಹೇಳೀನಿ. ಮತ್ತು ತೊಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಮತ್ತು ಸಿಗ್ನಲ್ ಕ್ವಾಲಿಟಿ ಹೆಂಗೆ ಹೆಚ್ಚು ಬರ್ತಾವೆ, ಅದ್ರೊಳಗೆ ರೇಟ್ನೂ ಸ್ವಲ್ಪ ಜಾಸ್ತಿನೂ ಆಗ್ತಾವೆ, ಕಾಸ್ಟ್ಲಿನೂ ಬೀಳ್ತಾವೆ. ಇದು ಎಲ್ಲದಾಗ ಯಾವ ಥರ ಇರ್ತೈತಿ ನೋಡ್ರಿಲ್ಲಿ. ಒಳಗಿನ ಬಾಜು ಅವು ಏನು ತಂತಿಗಳದಾವ ಅವ ಜಂಗ್ ಹತ್ತದು ಅಂದ್ರೆ ಸಿಗ್ನಲ್ ಕ್ವಾಲಿಟಿ ವೀಕ್ ಆಕೈತಿ, ಸಿಗ್ನಲ್ ಸರಿಯಾಗಿ ಬರೋಂಗಿಲ್ಲ. ಇದೇನು ಸೈಡ್ ನೋಡತ್ತಿರಿದ ಹಾರ್ನ್ ಥರ ಇದು ನೋಡ್ತಿರ್ಬೋದು. ಇದೇನು ಇದಾವಲ್ಲ ಸಿಗ್ನಲ್ ಕ್ಯಾಪ್ಚರ್ ಮಾಡ್ತಿರ್ತೈತಿ. ಒಳಗಿನ ಬಾಜು ತೊಗೊಂಡ್ಸಿಂದ ಕೇಬಲಲ್ಲಿ ನಿಮ್ಮ ಸೆಟರ್ ಬಾಕ್ಸಿಗೆ ತೆಳಗಿನ ಬಾಜು ಬರ್ತೈತಿ. ಬಂದ್ಸಿಂದ ಆಮೇಲೆ ಹಿಂದಡಿಸಿ ನಿಮ್ಗೆ ಟಿ ವಿದಾಗ ಅದು ಚಾನಲ್ಗಳದು ಹತ್ತವ. ಮತ್ತು ಇದು ನೋಡ್ತಿರ್ಬೋದು, ಅದು ಮ್ಯಾಗಿನ ಬಾಜು ಇದೈತಿ ಪ್ಲಾಸ್ಟಿಕ್ಕ. ಇದು ಪ್ಲಾಸ್ಟಿಕ್ ಇಲ್ಲ, ಒಳಗಿನ ಬಾಜು ಈ ಥರ ಇರ್ತೈತಿ. ಇದೇನು ಕೈಟೇನಿಲ್ಲ, ಅಲ್ಲಿ ಒಳಗಿನ ಬಾಜು ಇವು ಇರ್ತಾವೆ IC ಸಣ್ಣ ಮ್ಯಾಗ ಏನು ಸೆಟರ್ಲೈಟ್ ಅದು ಇರ್ತಾವೆ. ಸೆಟರ್ಲೈಟ್ದಿಂದ ಸಿಗ್ನಲ್ ಕ್ಯಾಪ್ಚರ್ ಮಾಡ್ಕೋತಿ. ಇದು ಬುಟ್ಟಿಗೆ ಬಡಿತೈತಿ ಸಿಗ್ನಲ್. ಅದು ಸಿಗ್ನಲ್ ಬಡಿಯೋಣ ಆಮೇಲೆ ಹಿಂದಸಿ ಒಳಗಿನ ಬಾಜು ಇದೇನು ಹಾರ್ನ್ ಸೈಡ್ ಅದು ಇರ್ತಾವೆ, ಅದ್ರೊಳಗೆ ಒಳಗಿನ ಬಾಜು ಹೋಗೈತಿ. ಹೋಗಿಸಿಂದ ಸಿಗ್ನಲ್ ಅದು ಕ್ಯಾಪ್ಚರ್ ಮಾಡ್ಕೊಂಡ ಸೆಟರ್ ಬಾಕ್ಸಿಗೆ ಕಳಿಸ್ತೈತಿ. ಅದ ಕಾರಣಕ್ಕೆ ಚಾನಲ್ ಅದು ಎಲ್ಲ ಹತ್ತವ. ಇದು ನೋಡ್ತಿರ್ಬೋದು, ಇದೇ ಥರ ಇರ್ತೈತಿ. ನಾವು ಪ್ರತಿಯೊಂದು ವಿಡಿಯೋ ಮಾಡೋದು ರೈತರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋಗಳು ಇರ್ತಾವೆ. ಎಕ್ಸ್ಪೆರಿಮೆಂಟ್ ವಿಡಿಯೋಗಳ್ನು ಮಾಡ್ತೀವಿ. ಮತ್ತು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಬಾಜುಕಿದ್ದು ಗಂಟೆ ಒಂದು ಒತ್ತಿರಿ. ಮತ್ತು ನಿಮ್ಗೆ ಯಾವ್ದಾರ ಯೂಸ್ಫುಲ್ ಆಗುವಂಥ ವಿಡಿಯೋಗಳು ಬೇಕಾದ್ರೆ ಮತ್ತು ಕಮೆಂಟ್ ಬಾಕ್ಸ್ ತೆಗೆದು ತಿಳಿಸ್ರಿ. ನಾವು ಅದರದ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಗೆ ಇದರದಾರ ಡೌಟ್ ಅದು ಇತ್ತಂದ್ರೆ ವಿಡಿಯೋದಾಗ ಕಮೆಂಟ್ದಾಗ ಕೇಳ್ಬೋದು.